ಈಗ ಮುಂದಿನ ಪ್ರಶ್ನೆ ಜೆಮೆಟ್ರಿಕ್ ಮೀನ್ಸಿಗೆ ಸಂಬಂಧಿಸಿರೋದು. ಜೆಮೆಟ್ರಿಕ್ ಮೀನ್ಸನ್ನು ಹೇಗೆ ಇನ್ಸರ್ಟ್ ಮಾಡಬೇಕು ಅಂತ ನೀವು ಕಲ್ತ್ಕೊಂಡಿದ್ದೀರಿ. ಒಂದೇ ಜೆಮೆಟ್ರಿಕ್ ಮೀನ್ ಆದರೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ವೇರ್ ಎ ಆ್ಯಂಡ್ ಬಿ ಆರ್ ದಿ ಎಕ್ಸ್ಟ್ರೀಮ್ಸ್. 2, 3, 4 ಆದರೆ ನೀವು ಹೇಗೆ ಮಾಡಬೇಕು ಅಂತ ನೀವು ಈಗಾಗಲೇ ಶಾಲೆಯಲ್ಲಿ ಕಲ್ತಿರ್ತೀರಿ. ಆ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕಾಗಿರುವಂಥ ಒಂದು ಪ್ರಾಬ್ಲಮ್ ಇದು. ನೋಡಿ, ಕ್ವಶನ್ ಹೀಗಿದೆ. ದ 4 GMs ಬಿಟ್ವೀನ್ 2 and 486 ಆರ್ 6, 8, 54, 162, 4, 8, 32, 128, 8, 32, 128, 512, 6, 32, 54, 162. ಈ ಪ್ರಶ್ನೆಯನ್ನು ನೋಡುತ್ತಿದ್ದ ಹಾಗೆ ಆಪ್ಷನ್ ಸಿ ತಪ್ಪು ಅಂತ ನಿಮ್ಗೆ ಅನ್ನಿಸ್ಬೇಕು. ಯಾಕೆ? ಈ 2 ನಂಬರ್ಗಳ ಮಧ್ಯೆ ಕೆಲವು ನಂಬರನ್ನ ಇನ್ಸರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಒಂದು 2, ಇನ್ನೊಂದು 486. ಆಪ್ಷನ್ ಸಿ ನೋಡಿ, ಲಾಸ್ಟ್ ನಂಬರ್ ನೋಡಿ. ಆಪ್ಷನ್ ಸಿನಲ್ಲಿ ಏನಿದೆ? 512 ಇದೆ. ಯೋಚನೆ ಮಾಡಬೇಡಿ, ಆಪ್ಷನ್ ಸಿ ರಿಮೂವ್. ಯಾಕೆಂದ್ರೆ ನಿಮ್ಗೆ 2 ನಂಬರ್ ಮಧ್ಯೆ ನಂಬರ್ ಇಡ್ರಪ್ಪ ಅಂದರೆ ಇನ್ಯಾವುದೋ ಎಕ್ಸ್ಟ್ರಾ ನಂಬರ್ ಎಲ್ಲಿಂದ ಬಂತು? ಆಪ್ಷನ್ ಸಿ ಬಿಟ್ಟಾಯಿತು. ಇವಾಗ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿ ಈ 3ರಲ್ಲೊಂದು ಕರೆಕ್ಟ್ ಇರಬೇಕು. ಈಗ ನೋಡಿ, ಜಮೆಟ್ರಿಕ್ ಮೀನ್ಸನ್ನು ಇನ್ಸರ್ಟ್ ಮಾಡಿದ್ರೂ ಕೂಡ ಆ 4 ನಂಬರು ಮತ್ತು ಈ 2 ಅಂದರೆ ಈ 4 ಅಂದ್ಕೊಳ್ಳೋಣ, ಈ 4 ನಂಬರು, ಈ ಮೊದಲನೇ ನಂಬರು, ಕಡೆ ನಂಬರ್, ಇದಿಷ್ಟು ನಿಮಗೆ ಜಿ ಪಿ ಎಲ್ ಇರಲೇಬೇಕಲ್ವಾ? ಅಂದರೆ ಕಾಮನ್ ರೇಷಿಯೋ ಇರಲೇಬೇಕು. ಆದ್ದರಿಂದ 2 ಅನ್ನು ಇಲ್ಲಿ ಬರ್ಕೊಳ್ಳಿ. 2 ಎಲ್ಲ ಕಡೆ 2 ಬರ್ಕೊಳ್ಳಿ. ಇಲ್ಲಿ 2 2 2 ಇಲ್ಲಿರಬೇಕು. ಆಮೇಲೆ 486 ಇರಬೇಕಂತ. ಅಂದರೆ ಇದಿಷ್ಟು ಸೇರಿಸಿದ್ರೆ ನಿಮಗೆ ಜಮೆಟ್ರಿಕ್ ಪ್ರೋಗ್ರೆಷನ್ ಆಗಿರಬೇಕು. ಈಗ 6/2 ಏನಪ್ಪ? 3. 18/6 ಏನು? 3. 54/8 ಏನು? ಅದು ಕೂಡ 3. 162/54 ಕೂಡ 3. ಹೌದಾ? 168/486 ಕೂಡ 3. ಯಾಕೆಂದರೆ ಇಲ್ಲಿ ನೋಡಿ, 16 3s are 48, 2 3s are 6. ಇದು ಕೂಡ 3. ಅಂದರೆ ಕಾಮನ್ ರೇಷಿಯೋ 3 ಇದೆ. ಆದ್ದರಿಂದ ಇದು ಇದ್ರೂ ಇರ್ಬೋದು, ಅದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ. 2 ಮತ್ತು 486 ಇದು ಈಸಿಯಾಗಿ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಹೌದಾ? ಆದ್ದರಿಂದ ನೆಕ್ಸ್ಟ್ ನೋಡಿ, 2 2s are 4, ಓಕೆ, 4 2s are 8, 8 2s are ಏನು ಬರಬೇಕಾಗಿತ್ತು? 16 ಬರಬೇಕಾಗಿತ್ತು. 16 ಇಲ್ಲ, ಆಪ್ಷನ್ ಬಿ ತೆಗೆದ್ಬಿಡಿ. ನಾನೇನು ಮಾಡ್ತಾ ಇದ್ದೀನಿ? ಜಮೆಟ್ರಿಕ್ ಮೀನ್ ಕಂಡಿಡಿಯೋಕ್ಕೆ ಹೋಗ್ತಾ ಇಲ್ಲ, ಇರೋ ಆಪ್ಷನಲ್ಲಿ ಆನ್ಸರ್ ಟ್ರೈ ಮಾಡ್ತಾ ಇದ್ದೀನಿ. ಸಿ ಮುಟ್ಟದೆ ಬೇಡ, ಈಗಾಗಲೇ ಅವ್ರು ಔಟು. ಈಗ 2 ಇದೆ. 2 3s are 6. ಇದು ಬಂದು ಇದು ಇದ್ದರೆ ಇದು ಸೀಕ್ವೆನ್ಸ್ ಆದಮೇಲೆ ಇದಾಗಕ್ಕೆ ಸಾಧ್ಯನೇ ಇಲ್ಲ, ಮುಂದಕ್ಕೆ ನೋಡೋದೇ ಬೇಡ. ಆದರೂ ಕೂಡ 6 3s are 18 ಬರಬೇಕಾಗಿತ್ತು, ಬಂದಿಲ್ಲ. ಆದ್ದರಿಂದ ಇದು ತಪ್ಪು. ಬರೀ ಆಪ್ಷನ್ ಎ ಮಾತ್ರ ಕರೆಕ್ಟ್. ನಾವೇನು ಮಾಡಿದ್ದೀವಿ? ಜಮೆಟ್ರಿಕ್ ಮೀನ್ಸನ್ನು ಇನ್ಸರ್ಟ್ ಮಾಡಬೇಕು. 2 ಮತ್ತು 486 ಎಕ್ಸ್ಟ್ರೀಮ್ಗೆ ಹಾಕ್ಕೊಂಡು ಅದು ಜಮೆಟ್ರಿಕ್ ಪ್ರೋಗ್ರೆಷನ್ ಇದೆಯಾ ಅಂತ ನೋಡಿದ್ವಿ ಅಷ್ಟೇ. ಇಲ್ಲಿ ಮತ್ತೊಮ್ಮೆ ನಾವು ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅದರ ಅವಶ್ಯಕತೆ ನಮಗಿಲ್ಲ. ನಮ್ಗೆ ಬೇಕಾಗಿರೋದು ಉತ್ತರ ಅಷ್ಟೇ. ಫಾರ್ಮುಲಾ ಕಲ್ತ್ಕೊಳ್ಳಿ, ಯೂಸ್ ಆಗುತ್ತೆ. ಆದರೆ ಸಿ ಇ ಟಿಗೆ ಯೂಸ್ ಆಗಲ್ಲ. ಸಿ ಇ ಟಿಗೆ ಬೇಕಾಗಿರೋ ಶಾರ್ಟ್ಕಟ್ಸು. ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಹೆಚ್ಚು ಉತ್ತರಗಳನ್ನು ನೀವು ಬರಿತೀರಿ ಅನ್ನೋದ್ರ ಮೇಲೆ ನಿಮ್ಮ ಕೇಪಬಿಲಿಟಿ ನಿಂತಿರುತ್ತೆ. ಅರ್ಥ ಆಗಿದೆಯಾ? ಬರ್ಕೊಳ್ಳಿ, ಮುಂದಿನ ಪ್ರಶ್ನೆಗೋಣ. ನೋಡಿ, if n geometric means are inserted between A and B, then product of all the geometric means is given by what? AB power n. ಇದು ಸಿಂಪಲ್ ಆಗಿರೋ ಒಂದು ಶಾರ್ಟ್ಕಟ್. ನೆನ್ಪಿಟ್ಕೊಳ್ಳಿ, AB power n will give you geometric product of geometric means between A and B. Simple example ನೋಡಿ. If A and B are two numbers, if G is the geometric mean, then G is given by root of AB. ಈ G ಅನ್ನೋದು ಒಂದು geometric mean, ಆದ್ದರಿಂದ root of AB. G1 G2 ಅಂತ ಬರೆದುಬಿಟ್ರೆ
ಪ್ರಾಡಕ್ಟ್ ಆಫ್ G1 ಆ್ಯಂಡ್ G2 ಅಂದರೆ ಎರಡು ಜೆಮಿಟ್ರಿಕ್ ಮೀನನ್ನು ಇನ್ಸರ್ಟ್ ಮಾಡಿದ್ರೆ ಅದು ಏನಾಗುತ್ತೆ ರೂಟ್ ಆಫ್ ಎ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. G1 G2 G3 ಆದರೆ ರೂಟ್ ಆಫ್ ಎ ಬಿ ಹೋಲ್ ಕ್ಯೂಬ್. ಅಂದರೆ ಇನ್ ಶಾರ್ಟ್ ಪ್ರಾಡಕ್ಟ್ ಆಫ್ n geometric means inserted between a and b is given by root of ab power n. ಏನು ಹೇಳಿ ರೂಟ್ ಆಫ್ ಎ ಬಿ ಪವರ್ ಎನ್ ವೇರ್ ಎ ಆ್ಯಂಡ್ ಬಿ ಆರ್ ದಿ ಗಿವನ್ ನಂಬರ್ಸ್. ಇನ್ನೊಂದು ಸತಿ ಬರೀತೀನಿ ನೋಡಿ, ರೂಟ್ ಆಫ್ ಎ ಬಿ ಪವರ್ ಎನ್. ಇದಕ್ಕೆ ಸಂಬಂಧಿಸಿದ ಪ್ರಶ್ನೆ ದ ಪ್ರಾಡಕ್ಟ್ ಆಫ್ 3 GMs ಬಿಟ್ವೀನ್ 4 ಆ್ಯಂಡ್ 1/4 ಈಸ್ ಅಂತಿದೆ ನೋಡಿ. 4 ಈಸ್ ಎ, 1/4 ಈಸ್ ಬಿ. ಹೌದಾ? 4 ಈಸ್ ಎ, 1/4 ಈಸ್ ಬಿ. 4 ಇಂಟು 1/4 ಅಂಡರ್ ರೂಟ್ ಪವರ್ ಎನ್ ಅಂದ್ರೇನು 3. ಏನಾಯಿತು? 4 ಇಂಟು 1/4 ಅಂದರೆ 1, ರೂಟ್ 1 ಈಸ್ 1, 1 ಕ್ಯೂಬ್ ಈಸ್ 1. ಆಪ್ಷನ್ ಡಿ ಈಸ್ ಕರೆಕ್ಟ್. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ನು, ಜೆಮಿಟ್ರಿಕ್ ಪ್ರೋಗ್ರೆಷನ್ನು, ಹಾರ್ಮೋನಿಕ್ ಪ್ರೋಗ್ರೆಷನ್ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನಾವು ವರ್ಕೌಟ್ ಮಾಡಿದ್ದೀವಿ. ಪ್ರತಿ ಪ್ರಶ್ನೆಯಲ್ಲಿ ನಾನು, ಪ್ರತಿ ಉತ್ತರದಲ್ಲಿ ನಾನು ಸಾಕಷ್ಟು ಶಾರ್ಟ್ಕಟ್ಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಬಹುಶಃ ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ನೆನಪಿಟ್ಕೊಳ್ಳಿ, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ತಗೋತಾ ಇದ್ದಿದ್ದು ಸ್ಥಳಾವಕಾಶ ನೀವು ಅರ್ಥ ಮಾಡ್ಕೋಬೇಕು. 2 ಅಥವಾ 3 ಲೈನ್ಗಿಂತ ಜಾಸ್ತಿ ತಗೋತಾ ಇರಲಿಲ್ಲ. ಅಂದರೆ ಶಾರ್ಟ್ಕಟ್ಟನ್ನು ಯೂಸ್ ಮಾಡಿ ಬೇಗ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ತೋರಿಸೋದು ನನ್ನ ಉದ್ದೇಶ ಆಗಿತ್ತು. ಇದನ್ನು ನೋಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ಈಗ ಮುಂದಿನ ಕಾನ್ಸೆಪ್ಟನ್ನು ನೋಡೋಣ. ಕಾನ್ಸೆಪ್ಟು ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್. ಪರ್ಮಿಟೇಷನ್ ಅಂದರೆ ಅರೇಂಜ್ಮೆಂಟು, ಕಾಂಬಿನೇಷನ್ ಅಂದರೆ ಸೆಲೆಕ್ಷನ್. ಎಲ್ಲೆಲ್ಲಿ ಸೆಲೆಕ್ಷನ್ ಬರುತ್ತೋ ಅಲ್ಲಿ ಕಾಂಬಿನೇಷನ್ ಯೂಸ್ ಮಾಡಿ, ಎಲ್ಲೆಲ್ಲಿ ಅರೇಂಜ್ಮೆಂಟ್ ಬರುತ್ತೋ ಅಲ್ಲಿ ಪರ್ಮಿಟೇಷನ್ ಯೂಸ್ ಮಾಡಿ. ತುಂಬ ಸಿಂಪಲ್ ಇದು. ಯೂಶಲಿ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗೋದು ಯಾವಾಗ ಕಾಂಬಿನೇಷನ್ ಯೂಸ್ ಮಾಡಬೇಕು, ಯಾವಾಗ ಪರ್ಮಿಟೇಷನ್ ಯೂಸ್ ಮಾಡಬೇಕು. ಇದಕ್ಕೆ ಬಹಳ ಸರಳವಾಗಿರೋ ಒಂದು ಈಸಿ ಮೆಥಡ್ ಇದೆ. ಏನಪ್ಪ ಅಂದರೆ, ನಿಮ್ಮ 10ನೇ ಕ್ಲಾಸ್ ಪುಸ್ತಕವನ್ನು ಇನ್ನೊಂದು ಸತಿ ರೆಫರ್ ಮಾಡಿ. ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಅಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ SSLC ಬುಕ್ಕಲ್ಲಿ ಎಲ್ಲೆಲ್ಲಿ ಪರ್ಮಿಟೇಷನ್ ಬರುತ್ತೆ, ಎಲ್ಲೆಲ್ಲಿ ಕಾಂಬಿನೇಷನ್ ಬರುತ್ತೆ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಹುಶಃ ಆ ಎಕ್ಸ್ಪ್ಲನೇಷನ್ ಯೂಸ್ ಮಾಡಿಕೊಂಡೇ ಕೂಡ ಇಡೀ ಚಾಪ್ಟರನ್ನು ನೀವು ಸಾಲ್ವ್ ಮಾಡ್ಬೋದು. ಇವತ್ತು ಡಿಸ್ಕಸ್ ಮಾಡೋ ಬಹುತೇಕ ಕ್ವಶನ್ಗಳನ್ನು SSLC ವಿದ್ಯಾರ್ಥಿ ಕೂಡ ಸರಳವಾಗಿ ಉತ್ತರಿಸುವಂಥ ಪ್ರಶ್ನೆಗಳು. ಪ್ರಶ್ನೆ ನೋಡಿ, ಮೊದಲನೇ ಪ್ರಶ್ನೆ ಹೀಗೆ ತೊಗೊಂಡಿದ್ದೀನಿ. ಪ್ರಶ್ನೆ ಹೀಗಿದೆ: ಟೋಟಲ್ ನಂಬರ್ ಆಫ್ 4 ಡಿಜಿಟ್ ಆಡ್ ನಂಬರ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ 0, 1, 2, 3, 5, 7 ಆರ್ 6 ಫ್ಯಾಕ್ಟೋರಿಯಲ್, 5 ಫ್ಯಾಕ್ಟೋರಿಯಲ್, 6 ಇಂಟು 6 ಫ್ಯಾಕ್ಟೋರಿಯಲ್, 5 ಇಂಟು 5 ಫ್ಯಾಕ್ಟೋರಿಯಲ್. ಇಲ್ಲಿ ಒಟ್ಟು 6 ನಂಬರ್ ಇದೆ, ಆದ್ದರಿಂದ 6 ಫ್ಯಾಕ್ಟೋರಿಯಲ್ ಅಂತ ಬರಿಬೋದಾ? ಹಂಗೆ ಬರೆಯೋಂಗಿಲ್ಲ. ಯಾಕೆಂದರೆ ಇಟ್ ಈಸ್ ಟೋಟಲ್ ನಂಬರ್ ಆಫ್ 4 ಡಿಜಿಟ್ ಆಡ್ ನಂಬರ್ಸ್. 4 ಡಿಜಿಟಿನ ಆಡ್ ನಂಬರ್ಸ್ ಇದ್ದಾವೆ, ಅದನ್ನು ಬರಿಬೇಕಲ್ವಾ? ನೋಡಿ, 4 ಡಿಜಿಟ್ದು ಆಡ್ ನಂಬರ್ನ ಫಾರ್ಮ್ ಮಾಡೋಣ. ಒಂದು ಬಾಕ್ಸ್ ಬರೀತಾ ಇದ್ದೀನಿ. ಇಲ್ಲಿ 4 ಭಾಗ ಮಾಡ್ಕೋತೀನಿ. ಇದು ಯೂನಿಟ್ ಡಿಜಿಟ್ಟು, ಇದು 10th, ಇದು 100th, ಇದು 1000. 4 ಡಿಜಿಟ್ ಆಡ್ ನಂಬರ್ ಅಂದಾಗ ಇದು ಆಡ್ ನಂಬರ್ ಆಗಿರಲೇಬೇಕು. ಯೂನಿಟ್ ಡಿಜಿಟ್ಟು ಆಡ್ ನಂಬರ್ ಇರಬೇಕು. ಯಾವ್ದು ಆಡ್ ನಂಬರ್ ಇದೆಯಪ್ಪ ನಮ್ಮ ಹತ್ರ? ನೋಡಿ, 1 ಈಸ್ ಎನ್ ಆಡ್ ನಂಬರ್, 3 ಈಸ್ ಎನ್ ಆಡ್ ನಂಬರ್, 7 ಈಸ್ ಎನ್ ಆಡ್ ನಂಬರ್. ಹೌದಾ? 1, 3, 7 ಈಸ್ ದೀಸ್ ಆರ್ ದಿ 3 ಆಡ್ ನಂಬರ್ಸ್. ಹೌದಾ? ಇಲ್ಲ, ಇನ್ನೊಂದಿದೆ. ಯಾವುದು? 5. 1, 3, 5, 7. ದೇರ್ ಆರ್ 4 ಆಡ್ ನಂಬರ್ಸ್. ಯೂನಿಟ್ ಡಿಜಿಟ್ಟು ಆಡ್ ನಂಬರ್ ಆಗಿರಲೇಬೇಕು. ಆದ್ದರಿಂದ ಈ ಬಾಕ್ಸನ್ನು ನಾವು 4 ಡಿಫ್ರೆಂಟ್ ವೇಸಲ್ಲಿ ಫಿಲ್ ಮಾಡ್ಬೋದು. ಇದು 1 ಆಗ್ಬೋದು, 3 ಆಗ್ಬೋದು, 5 ಆಗ್ಬೋದು, 7 ಆಗ್ಬೋದು. ಸೊ ಯೂನಿಟ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ಡಿಫ್ರೆಂಟ್ ವೇಸ್. ಹೌದಲ್ವಾ? ಇದಾಯಿತು. ಇಲ್ಲಿಗೆ ಬರೋಣ. ಈ 1000th ಪ್ಲೇಸ್ ಇದೆಯಲ್ಲ, 1000 ಪ್ಲೇಸನ್ನು ಎಷ್ಟು ವೇನಲ್ಲಿ ಫಿಲ್ ಮಾಡ್ಬೋದು? 0 ಅಂತೂ ಹಾಕಂಗಿಲ್ಲ. ಯಾಕೆ? 0 ಹಾಕಿದ್ರೆ ಏನಾಗುತ್ತೆ? ಇದು 3 ಡಿಜಿಟ್ ನಂಬರ್ ಆಗಿಬಿಡುತ್ತೆ. ಆದ್ದರಿಂದ ದಿಸ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ಡಿಫ್ರೆಂಟ್ ವೇಸ್. ಹೌದಾ? ಇದು 100, 1000. 100 ಪ್ಲೇಸು 1000 ಪ್ಲೇಸನ್ನು 6 ಡಿಫ್ರೆಂಟ್ ವೇಸಲ್ಲಿ ಬರಿಬೋದು. ಹೌದಾ? ಯಾಕೆ 6 ಡಿಫ್ರೆಂಟ್ ವೇಸು?
ಯಾಕೆಂದರೆ ರಿಪಿಟೇಷನ್ ಅಲೋಡ್. ಅವ್ರೇನು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ರಿಪಿಟೇಷನ್ ಅಲೋಡ್ ಅಂತ. 1 2 3 4 5 6 6 ಡಿಜಿಟ್ಸ್ ಇದ್ದಾವೆ. ಯಾವುದಾದ್ರೂ 6 ನಂಬರಲ್ಲಿ ಒಂದು ನಂಬರ್ ಇಲ್ಲಿಗಾದರೂ ಬರ್ಬೋದು, ಇಲ್ಲಿಗಾದರೂ ಬರ್ಬೋದು. ಸೊ ಹೀಗಾಗಿ 1000 ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ways, ಯೂನಿಟ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways, 100 place and 10th place can be filled in 6 and 6 ways respectively. So that is equal to, see, 6 into 5, 6 into 5 into 5 into 4 into, ತಿರ್ಗಾ ಈ 6 ಬರೀತಾ ಇದ್ದೀನಿ ನೋಡಿ, this 6 is this, ಈ 6 ಇಲ್ಲಿ ಬರ್ದಿದ್ದೀನಿ, 6 into 5 into 4 into 6, 6 ಅಂದ್ರೇನು 3 into 2, ಹೌದಲ್ವಾ? 3 into 2 ಅಂದರೆ 6 into 5 into 4 into 3 into 2 into 1 ಅಂದರೆ ಏನಾಯಿತು? 6 ಫ್ಯಾಕ್ಟೋರಿಯಲ್ ಆಯಿತು, ಹೌದಲ್ವಾ? ಎಷ್ಟು ಸಿಂಪಲ್ ನೋಡಿ, 6 ಫ್ಯಾಕ್ಟೋರಿಯಲ್ ಅಂದರೆ ಆಪ್ಷನ್ ಎ ಈಸ್ ಕರೆಕ್ಟ್. ಬಹುಶಃ ಈ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದೆಯಾ? ಬರ್ಕೊಳ್ಳಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಬಹಳ ಸರಳವಾಗಿದೆ ನೋಡಿ. ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n, npr by r factorial whole square is ಆಪ್ಷನ್ ಎ 2 power n, ಆಪ್ಷನ್ ಬಿ 4 power n, ಆಪ್ಷನ್ ಸಿ 3 power n ಆ್ಯಂಡ್ ಆಪ್ಷನ್ ಡಿ 2 power n plus 1. ಒಂದು ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ, ದ ರಿಲೇಷನ್ ಬಿಟ್ವೀನ್ ಎನ್ ಪಿ ಆರ್ ಆ್ಯಂಡ್ ಎನ್ ಸಿ ಆರ್. ಎನ್ ಪಿ ಆರ್ ಅಂದರೆ ಪರ್ಮಿಟೇಷನು, ಎನ್ ಸಿ ಆರ್ ಅಂದರೆ ಕಾಂಬಿನೇಷನ್. ಎನ್ ಸಿ ಆರ್ ಫಾರ್ಮುಲಾ ಏನು? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್, ಹೌದಾ? ಎನ್ ಸಿ ಆರ್. ಎನ್ ಪಿ ಆರ್ ಏನು? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಅದರದ್ದು ರಿಲೇಷನ್ ಏನು? ಎನ್ ಪಿ ಆರನ್ನು ಆರ್ ಫ್ಯಾಕ್ಟೋರಿಯಲಿಂದ ಡಿವೈಡ್ ಮಾಡಿದ್ರೆ ಎನ್ ಸಿ ಆರ್ ಬರುತ್ತೆ, ಹೌದಲ್ವಾ? ಏನದು? ಎನ್ ಪಿ ಆರ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ವಿಲ್ ಗಿವ್ ಅಸ್ ವಾಟ್? ವಿಲ್ ಗಿವ್ ಅಸ್ ಎನ್ ಸಿ ಆರ್. ನೆನ್ಪಿಟ್ಕೊಳ್ಳಿ ನೋಡಿ, NPR divided by R factorial, this is equal to NCR. ತುಂಬ ಇಂಪಾರ್ಟೆಂಟ್ ಲಾಜಿಕ್ ಇದು. ಈ ಲಾಜಿಕ್ಕಿನ ಮೇಲೆ ಇದೊಂದು ಪ್ರಶ್ನೆ ಇದೆ, ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್, ಬೈನಾಮಿಯಲ್ ಕೋಎಫಿಷಿಯಂಟಿಗೆ ಸಂಬಂಧಿಸಿರೋದು. NC0 plus NC1 plus NC2 plus NC3 up to NCn is given by what? 2 power n. ಈ ಫಾರ್ಮುಲಾ ನಿನಗೆ ಗೊತ್ತಿರಲಿ. ಇನ್ನೊಂದ್ಸತಿ ಹೇಳ್ತೀನಿ, ಸಮೇಷನ್ R is equal to 0 to n, NCR is given by 2 power n. ಇದು ನೀವು ಪ್ಯಾಸ್ಕಲ್ ಟ್ರಯಾಂಗಲ್ ಕಲಿಯುವಾಗ ಕೂಡ ಕಲ್ತ್ರಿ. ಅದರ್ವೈಸ್ ಜನರಲಿ NC0 plus NC1 plus NC2 plus up to NCn is given by 2 power n. ಇದು ತುಂಬ ಇಂಪಾರ್ಟೆಂಟ್ ಬೈನಾಮಿಯಲ್ ಕೋಎಫಿಷಿಯಂಟ್ದು ಒಂದು ಪ್ರಾಪರ್ಟಿ, ಅಥವಾ ಮೊದಲನೇ ಪ್ರಾಪರ್ಟಿ ಬೈನಾಮಿಯಲ್ ಕೋಎಫಿಷಿಯಂಟಲ್ಲಿ. ಈ ಎರಡು ಕಾನ್ಸೆಪ್ಟಿಗೆ ಸಂಬಂಧಿಸಿದ ಹಾಗೆ ಒಂದು ಪ್ರಶ್ನೆ ಇದೆ ನೋಡಿ. ಸಮೇಷನ್ ಆರ್ ಇಸ್ ಈಕ್ವಲ್ ಟು 0 to n NPR by R factorial whole square ಅಂತಿದೆ. ಡು ಯು ಅಗ್ರಿ ವಿತ್ ಮೀ? ದಿಸ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು NCR, ಹೌದಲ್ವಾ? ಇದು NCR ಆಗಿರಲೇಬೇಕು, ಹೌದಲ್ವಾ? ಸಮೇಷನ್ NCR ಅಂದರೆ ಏನಂತ ನಾನು ನಿಮ್ಗಾಗಲೇ ಹೇಳಿದ್ದೀನಿ. ಸಮೇಷನ್ NCR R is equal to 0 to n is given by what? 2 power n, ಹೌದು ತಾನೆ? ಸೊ ಅಂದರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ದಿಸ್ ವಿಲ್ ಬಿಕಮ್ 2 power n, ಹೌದಲ್ವಾ? 2 power n ಹೋಲ್ ಸ್ಕ್ವೇರ್ ಅಂತ ಆಯಿತು. 2 power n ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 2 power 2n, ಹೌದಾ? 2 power 2n. 2 power 2n ಅಂತ ಹೇಳಿದ್ರೆ 2 power 2 power n ಅಂತ ಕೂಡ ಬರಿಬೋದು. ಅಂದರೆ ಇದೆರಡು ಇಂಟರ್ಚೇಂಜ್ ಮಾಡೋದಷ್ಟೇ. ದಟ್ ಈಸ್ ಈಕ್ವಲ್ ಟು 4 power n. 4 power n ಅಂದರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಇದು ಸ್ಟ್ಯಾಂಡರ್ಡ್ ಮೆಥಡ್. ಬೈನಾಮಿಯಲ್ ಕೋಎಫಿಷಿಯಂಟ್ ಗೊತ್ತಿದ್ದರೆ ಇದನ್ನು ಸರಳವಾಗಿ ಮಾಡ್ಬೋದು. ಇದಕ್ಕೇನು ಶಾರ್ಟ್ಕಟ್ ಬೇಡ. ಅಕಸ್ಮಾತ್ ಗೊತ್ತಿಲ್ಲ ಏನು ಮಾಡೋದು ಪರೀಕ್ಷೆಯಲ್ಲಿ, ಹಾಗೆ ಬಂದುಬಿಟ್ಟಿದ್ದೀವಿ ಪರೀಕ್ಷೆಗೆ, ಬೈನಾಮಿಯಲ್ ಥಿಯರಮ್ ಓದಿಲ್ಲ, ಒಂದು ಪೈಸದ್ದು ಗೊತ್ತಿಲ್ಲ. ಆದರೆ NPR NCR ಬೇಸಿಕ್ಸ್ ಗೊತ್ತಿದೆ, ಯಾಕೆಂದರೆ SSLC ಕಲ್ತಿದ್ದೀವಿ. ಅದನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು? ಬಹಳ ಸಿಂಪಲ್ ನೋಡಿ. ಆ n is equal to 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, n is equal to 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಅಥವಾ n is equal to 1 ಅಂತಲೇ ಸಬ್ಸ್ಟಿಟ್ಯೂಟ್ ಮಾಡಿ, ಸಮೇಷನ್ R is equal to 0 to 1 NPR by R factorial.
ಅಂದರೆ 1p(r)/r ಫ್ಯಾಕ್ಟೋರಿಯಲ್. ಮೊದಲನೇದು 1p0/0 ಫ್ಯಾಕ್ಟೋರಿಯಲ್ ಪ್ಲಸ್ 1p1/1 ಫ್ಯಾಕ್ಟೋರಿಯಲ್. 1p0 ಅಂದ್ರೇನು? 1p0/1 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 1. ಹೌದಾ? 1p1 ಅಂದ್ರೇನು? 1p1 ಈಸ್ ಆಲ್ಸೋ 1. ಹೌದಾನೆ? ಸೊ 1p0 is 1, 1p1 is also 1. 1 + 1 is 2, 2 square, 4 ಆಯಿತು. ಇಲ್ಲಿ ಆನ್ಸರ್ಗಳಲ್ಲಿ n = 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯಾವ್ದು 4 ಬರುತ್ತೆ ಅದೇ ಕರೆಕ್ಟು. ಅವಾಗ ಏನಾಗುತ್ತೆ? ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಸರಿ ಹೋಗುತ್ತೆ. ಎ ಬಿ ರೂಲ್ಡ್ ಔಟ್ ಬಿಟ್ಬಿಡಿ. ನೆಕ್ಸ್ಟ್ ಸ್ಟೇಜ್ ಏನು ಮಾಡ್ತೀರಿ? ಪುಟ್ n = 2 ಆ್ಯಂಡ್ ವೆರಿಫೈ. 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 16 ಬರುತ್ತೆ. ಈಸಿಯಾಗಿ ನಿಮಗೆ ಆಪ್ಷನ್ ಬಿ ಅಂತ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅರ್ಥ ಆಗಿದೆಯಲ್ಲ? ಬರ್ಕೊಳ್ಳಿ. ಮುಂದಿನ ಪ್ರಶ್ನೆಗೋಣ. ವಿದ್ಯಾರ್ಥಿಗಳೇ, NCR ಈಸ್ ಈಕ್ವಲ್ ಟು NCP ಅಂತಿದ್ದರೆ ಡೆಫಿನೆಟ್ಲಾಗಿ P ಈಸ್ ಈಕ್ವಲ್ ಟು R ಅನ್ನೋದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಇನ್ನೊಂದು ಮೆಥಡ್ ಇದೆ. ಇಫ್ NCR ಈಸ್ ಈಕ್ವಲ್ ಟು NCP ದೆನ್ N ಈಸ್ ಈಕ್ವಲ್ ಟು R + P. ತುಂಬ ಇಂಪಾರ್ಟೆಂಟ್ ಲಾಜಿಕ್ ಇದು. ನೋಡಿ, ಇದನ್ನು ಬರ್ಕೊಳ್ಳೋಣ. ಇಫ್ NCR ಈಸ್ ಈಕ್ವಲ್ ಟು NCP ದಿಸ್ ಇಂಪ್ಲೈಸ್ R ಈಸ್ ಈಕ್ವಲ್ ಟು P ಅಥವಾ R + P ಈಸ್ ಈಕ್ವಲ್ ಟು N. ಇದು ಕೂಡ ಇಂಪಾರ್ಟೆಂಟ್ ಲಾಜಿಕ್. ಎರಡರಲ್ಲೊಂದು ನಿಜ ಆಗಿರಬೇಕು. ಈ ಕಾನ್ಸೆಪ್ಟನ್ನು ಬೇಸ್ ಆಗಿರೋ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ನೋಡಿ, ಕ್ವಶನ್ ಹೀಗಿದೆ. 30CR + ಈಸ್ ಈಕ್ವಲ್ ಟು 30CR - 2. ದೆನ್ R ಈಸ್ ಈಕ್ವಲ್ ಟು ಆಪ್ಷನ್ ಎ 8, ಆಪ್ಷನ್ ಬಿ 15, ಆಪ್ಷನ್ ಸಿ 30 ಆ್ಯಂಡ್ ಆಪ್ಷನ್ ಡಿ 32. ಬಹುಶಃ ಈ ಪ್ರಶ್ನೆಯನ್ನು ನೋಡಿದ್ರೆ ತುಂಬ ಆರ್ಡಿನರಿ ಲೆವೆಲ್ ಪ್ರಶ್ನೆ ಅನಿಸುತ್ತೆ. ಯಾರು ಬೇಕಾದರೂ ಆನ್ಸರ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಮಾತಾಡೋದೇನು ಡಿಲೀಟ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ 30, 32 ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ 30 ಆಗಿಬಿಟ್ರೆ 30C 32, 32 ಆಗಿಬಿಟ್ರೆ 30C 34 ಆಗಿಬಿಡುತ್ತೆ. ಇಟ್ ಈಸ್ ಎ ವೆರಿ ಸಿಂಪಲ್ ಲಾಜಿಕ್. ದಟ್ ಈಸ್ ರಿಮೂವ್. ಬಟ್ ಇಲ್ಲಿ ಆಪ್ಷನನ್ನು ರಿಮೂವ್ ಮಾಡೋ ಉದ್ದೇಶ ಅಲ್ಲ. ನಾನು ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಈ ಪ್ರಶ್ನೆ ತೊಗೊಂಡಿದ್ದೆ. ಅದೇನಪ್ಪ ಅಂದರೆ NCR ಈಸ್ ಈಕ್ವಲ್ ಟು NCP, R ಈಸ್ ಈಕ್ವಲ್ ಟು P, ಆರ್ N + R + P ಈಸ್ ಈಕ್ವಲ್ ಟು N. ಇದನ್ನು ಹೇಳಬೇಕಾಗಿದೆ. ಆಯಿತಾ? ಸೊ ಅದಕ್ಕೋಸ್ಕರ ತೊಗೊಂಡಿರೋ ಪ್ರಶ್ನೆ. ಸೊ ಈಗ 30CR + 2 ಈಸ್ ಈಕ್ವಲ್ ಟು 30CR - 2. R + 2 ಈಸ್ ಈಕ್ವಲ್ ಟು R - 2 ತೊಗೊಳಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಫ್ ದಿಸ್ ಈಸ್ ಈಕ್ವಲ್ ಟು ದಿಸ್ ದೆನ್ 4 ಈಸ್ ಈಕ್ವಲ್ ಟು 0 ಆಗಿಬಿಡುತ್ತೆ. R ಕ್ಯಾನ್ಸಲ್ ಆಗಿಬಿಡುತ್ತೆ. ಎರಡನೇ ಕಾನ್ಸೆಪ್ಟನ್ನೇ ತೊಗೋಬೇಕು. ಅಂದರೆ R + 2 ಈಸ್ ಈಕ್ವಲ್ ಟು R + 2 + R - 2 ಈಸ್ ಈಕ್ವಲ್ ಟು 30 ಆಗುತ್ತೆ. ನೋಡಿ, R + 2 + R - 2 ಈಸ್ ಈಕ್ವಲ್ ಟು 30 ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ರೂಲ್. ಹೌದಲ್ವಾ? 2 ಕ್ಯಾನ್ಸಲ್ ಆಯಿತು. 2R ಈಸ್ ಈಕ್ವಲ್ ಟು 30. ದಿಸ್ ಇಂಪ್ಲೈಸ್ R ಈಸ್ ಈಕ್ವಲ್ ಟು 15. R ಈಸ್ ಈಕ್ವಲ್ ಟು 15 ಅಂದರೆ ಆಪ್ಷನ್ ಬಿ ಕರೆಕ್ಟ್. ಎಷ್ಟು ಸಿಂಪಲ್ ಆಗಿದೆ. ಆ್ಯಕ್ಚುಲಿ ಈ ಥರ ಕ್ವಶನ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. 30, 32 ಎಲ್ಲ ಆಪ್ಷನ್ಸ್ ಎಕ್ಸಾಮ್ಸಲ್ಲಿ ಕೊಡಲ್ಲ. ಬಟ್ ಅದಕ್ಕಿಂತ ಮುಖ್ಯ ಉದ್ದೇಶ ನಿಮ್ಗೆ ಈ ಕಾನ್ಸೆಪ್ಟನ್ನು ಹೇಳೋದಾಗಿತ್ತು. ಬರ್ಕೊಳ್ಳಿ. ಮುಂದಿನ ಪ್ರಶ್ನೆಗೋಣ. ನೋಡಿ, ನೀವು ಪರೀಕ್ಷೆ ಬರಿತಾ ಇದ್ದೀರಿ. ಪರೀಕ್ಷೆ ಬರಿತಾ ಇರುವಾಗಲೇ ಪರೀಕ್ಷೆ ಬರೆಯೋದ್ರ ಬಗ್ಗೆ ಒಂದು ಪ್ರಶ್ನೆ ಬಂದರೆ ಹೇಗಿರುತ್ತೆ ಅಂತ ನೋಡಿ. ಇಲ್ಲೊಂದು ಪ್ರಶ್ನೆ ಇದೆ. ದೇರ್ ಆರ್ 10 ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಇನ್ ಎನ್ ಎಕ್ಸಾಮಿನೇಷನ್. ದೆನ್ ದೀಸ್ ಕ್ವಶನ್ಸ್ ಕ್ಯಾನ್ ಬಿ ಆನ್ಸರ್ಡ್ ಇನ್ ಹೌ ಮೆನಿ ವೇಸ್ ಅಂತ. ಈ ಟ್ರೂ ಆರ್ ಫಾಲ್ಸ್ ಕ್ವಶನ್ ಇದ್ದರೆ ಆನ್ಸರು ಇಲ್ಲ ಟ್ರೂ ಅಂತ ಆನ್ಸರ್ ಮಾಡಬೇಕು ಅಥವಾ ಫಾಲ್ಸ್ ಅಂತ ಆನ್ಸರ್ ಮಾಡಬೇಕು. ಮೂರನೇ ಆಪ್ಷನ್ ಡೋಂಟ್ ನೋ ಅಂತೆಲ್ಲ ಇರಲ್ಲ. ಟ್ರೂ ಅಥವಾ ಫಾಲ್ಸ್ ಇರುತ್ತೆ. 10 ಕ್ವಶನ್ ಇದೆ. ಮೊದಲನೇ ಕ್ವಶನನ್ನು 2 ಡಿಫರೆಂಟ್ ರೀತಿಯಲ್ಲಿ ನಾವು ಆನ್ಸರ್ ಮಾಡ್ಬೋದು. ಹೇಗೆ? ಟ್ರೂ ಅಂತ ಆಗುತ್ತೆ ಅಥವಾ ಫಾಲ್ಸ್ ಅಂತ ಆಗುತ್ತೆ. ಎರಡನೇ ಕ್ವಶನನ್ನು ಅದು ಕೂಡ ಟ್ರೂ ಅಥವಾ ಫಾಲ್ಸ್. ಮೂರನೇ ಕ್ವಶನ್ ಅದು ಕೂಡ ಟ್ರೂ ಅಥವಾ ಫಾಲ್ಸ್. ಅಂದರೆ ಪ್ರತಿಯೊಂದು ಕ್ವಶನ್ಗೆ 2 ಬೇರೆ ಬೇರೆ ರೀತಿಯ ಉತ್ತರಗಳಿರ್ತದೆ.
ಆಯಿತಾ? ಸೊ ಅದರ ಮೊದಲನೇ ಕ್ವಶನನ್ನು 2 ವೇನಲ್ಲಿ ಆನ್ಸರ್ ಮಾಡ್ಬೋದು, ಎರಡನೇ ಕ್ವಶನನ್ನು ಎರಡು ಮೆಥಡಲ್ಲಿ, ಮೂರನೇ ಕ್ವಶನನ್ನು ಕೂಡ 2 ವೇಸಲ್ಲಿ, ನಾಲ್ಕನೇ ಕ್ವಶನ್ ಕೂಡ 2 ವೇಸಲ್ಲಿ, ಒಟ್ಟು 10 ಕ್ವಶನನ್ನು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ವೇಸಲ್ಲಿ ನಾವು ಪ್ರಾಬ್ಲಮನ್ನು ಆನ್ಸರ್, ಅದು ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ನೋಡಿ, ಬಾಕ್ಸಲ್ಲಿ ವರ್ಕ್ ಮಾಡಿದ್ರೆ ಅಕಾರ್ಡಿಂಗ್ ಟು ದ ರೂಲ್ ಆಫ್ ಮಲ್ಟಿಪ್ಲಿಕೇಶನ್ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದು 1ನೇ ಬಾಕ್ಸು, 1ನೇ ಕ್ವಶನ್, ಇದು 2ನೇ ಕ್ವಶನು, 3ನೇ ಕ್ವಶನ್, ಹೀಗೆ ಹೋಗುತ್ತೆ. ಇದು 10ನೇ ಕ್ವಶನು. ಫಸ್ಟ್ ಕ್ವಶನ್ ಕ್ಯಾನ್ ಬಿ ಆನ್ಸರ್ಡ್ ಇನ್ 2 ವೇಸ್. ಹೌದಾ? ಸೊ ಸೆಕೆಂಡ್ ಕ್ವಶನ್ ಕ್ಯಾನ್ ಆಲ್ಸೋ ಬಿ ಆನ್ಸರ್ಡ್ ಇನ್ 2 ವೇಸ್. ಥರ್ಡ್ ಕ್ವಶನ್ ಕ್ಯಾನ್ ಆಲ್ಸೋ ಬಿ ಆನ್ಸರ್ಡ್ ಇನ್ 2 ವೇಸ್. ಲೈಕ್ ದಟ್ 10th question can also be answered in 2 ways. According to rule of multiplication, these numbers should be multiplied. ಅಂದರೆ 2 into 2 into 2 into 2 up to 10. ಅಂದರೆ 2 power 10 ways ಅಲ್ಲಿ ನಾವು ಮಾಡ್ಬೋದು. ಹೌದಲ್ವಾ? 2 power 10 ways ಅಂದರೆ 1024 ಅಂದರೆ ಗೊತ್ತಿದೆಯಾ? 1024 ಎಲ್ಲಿ ಯೂಸ್ ಮಾಡ್ತೀವಿ? ಈ 1 ಕಿಲೋಬೈಟ್ ಅಂತ ಹೇಳ್ತಿರಲ್ಲ, ಈ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಾಗಲಿ ಅಥವಾ ಡಿಜಿಟಲ್ ಸರ್ಕ್ಯೂಟಲ್ಲಿ 1 KB ಅಂದರೆ 1000 ಬೈಟ್ಸ್ ಅಲ್ಲ, 1024 ಬೈಟ್ಸ್. ಇದು ನೆನ್ಪಿಟ್ಕೊಳ್ಳಿ. ಸೊ 1024 ಈಸ್ 2 power 10. 2 power 10 bytes is equal to 1 kilobyte. 1 kilobyte ಅಂದರೆ 1000 ಅಲ್ಲ, 1024 bytes. Anyway, that is not related to this question, but definitely related to this answer. Got it? Please make a note of this. Now we can go to the next question.